ಇವತ್ತು ಪಹಲ್ಗಾಮ್ ಡಿಸ್ಟ್ರಿಕ್ಟ್ ಅಲ್ಲಿ ಉಗ್ರ ನಿಗ್ರಹ ಚಟುವಟಿಕೆ ನಡೀತಾ ಇದೆ. ಅಂದ್ರೆ ಉಗ್ರರನ್ನ ಗುರುತಿಸಿ ಹೊಡೆದುರುಳಿಸುವಂತ ಕೆಲಸಗಳಾಗ್ತಾ ಇದೆ. ಇದಕ್ಕೂ ಮುಂಚೆ ಶೋಪಿಯಾನ್ ಡಿಸ್ಟ್ರಿಕ್ಟ್ ಅಲ್ಲಿ ಆಗಿತ್ತು. ಶೋಪಿಯಾನ್ ಅಲ್ಲಿ 3 ಹತ್ಯೆ ಮಾಡಲಾಗಿತ್ತು. ಅದರಲ್ಲಿ 2 ಗುರುತು ಪತ್ತೆಯಾಗಿದೆ. ಸೇನಾ ಪಡೆ ಹೊಡೆದುರುಳಿಸಿದಂತ 2 ಸ್ಥಳೀಯರೇ ಅನ್ನೋದು ಕೂಡ ಗೊತ್ತಾಗಿದೆ. ಅಂದ್ರೆ ಶೋಪಿಯಾನ್ ಡಿಸ್ಟ್ರಿಕ್ಟ್ನವರೇ. 2023ರಲ್ಲೊಬ್ಬ 2024ರಲ್ಲೊಬ್ಬ ಲಷ್ಕರ್ ಸಂಘಟನೆಗೆ ಸೇರಿದ್ರು ಅನ್ನೋ ಡೀಟೇಲ್ ಕೂಡ ಸಿಕ್ಕಿದೆ. ಒಟ್ಟು 3 ಪೈಕಿ 2 ಗುರುತು ಪತ್ತೆಯಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ. ಜಗದೀಶ್, ಬಹುಶಃ ಆತಂಕಕಾರಿ ಅಂತ ಅನಿಸ್ತಾ ಇರೋದು ಯಾವುದು ಅಂತಂದ್ರೆ, ಈಗ 6 ಜನ ಸತ್ತು ಹೋದ್ರು, 6 ಜನನೂ ಕೂಡ ಲೋಕಲ್ಸೇ. ನಾವು ಹೇಳ್ತೀವಿ ಸ್ಥಳೀಯರು ತುಂಬಾ ಒಳ್ಳೆಯವರು, ನಮಗೆ ಟೂರಿಗೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ, ನಮ್ಮನ್ನ ಕುದುರೆಯಲ್ಲಿ ಕರ್ಕೊಂಡು ಹೋದ್ರು, ಇನ್ನೊಂದು ಮಾಡಿದ್ರು, ಮತ್ತೊಂದು ಮಾಡಿದ್ರು ಅಂತ. ಬಟ್ ಉಗ್ರರು ಕೂಡ ಸ್ಥಳೀಯರೇ. ಖಂಡಿತವಾಗ್ಲೂ ರಕ್ಷತ್, ಯಾಕಂದ್ರೆ ಉಗ್ರರು ಸ್ಥಳೀಯರಾಗಿರುವಂತಹ ಕಾರಣಕ್ಕಾಗಿ ಇಲ್ಲಿರುವಂತಹ ಜನರು ಅವ್ರಿಗೇನಂತಂದ್ರೆ ಯಾವುದೇ ಕಾರಣಕ್ಕೂ ಅವ್ರ ಇನ್ಫಾರ್ಮೇಶನ್ ಅನ್ನ ಬಿಟ್ಕೊಡೋದಿಲ್ಲ. ನಾವೆಲ್ಲಾ ಕಡೆ ಸುತ್ತಾಡ್ದಾಗ ಹೇಳ್ತೀವಿ ಅಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಎಲ್ಲವೂ ಸಹಿತ ಸರಿ ಇದೆ ಅಂತ ಹೇಳ್ಬಿಟ್ಟು, ಆದ್ರೆ ಇಲ್ಲ, ಪರಿಸ್ಥಿತಿ ಹೇಗಿದೆ ಅಂದ್ರೆ ಇಲ್ಲಿರುವಂತಹ ಜನರು ಸ್ಥಳೀಯರ ಸಪೋರ್ಟ್ ಕೊಡಲಿಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ ನನಗೆ ಈ ಒಂದು ಗ್ರಾಮದಲ್ಲಿ ನಿಂತ್ಕೊಂಡು ಗ್ರಾಮದಲ್ಲಿ ನಿಂತ್ಕೊಂಡು ಮಾತಾಡೋ ಸಂದರ್ಭದಲ್ಲಿ, ಲೋಕಲ್ ಜೊತೆಗೆ ಆಫ್ ದಿ ರೆಕಾರ್ಡ್ ಮಾತಾಡೋ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು, ಈ 3 ಸಹಿತ ಇರುವಂತವ್ರಿಗೆ ಚಿರಪರಿಚಿತ, ಅವರು ನಿರಂತರವಾಗಿ ಏನಂತಂದ್ರೆ ಅವ್ರ ಜೊತೆ ಟಚ್ ಅಲ್ಲಿ ಇದ್ದಾರೆ. ಅವರ ಏನಂದ್ರೆ ಇತಿಹಾಸ ಗೊತ್ತಿದೆ, ಅವರ ಕುಟುಂಬದ ಬಗ್ಗೆ ಮಾಹಿತಿ ಗೊತ್ತಿದೆ, ಅವರ ಹಿನ್ನೆಲೆ ಗೊತ್ತಿದೆ, ಅವ್ರು ಯಾವಾಗ ಬರ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಆದ್ರೆ ಆ ಮಾಹಿತಿಯನ್ನು ಸೇನೆ ಕೊಡೋದಿಲ್ಲ. ಅವ್ರು ಹೇಳ್ತಾರೆ ಇಸ್ಮೆ ಕ್ಯಾ ಹೈ ಯಾರ್ ಬಡಿ ಬಾತ್, ಎಲ್ಲೋ ಸುಬೈ ದಿಖೆ ಮೈ ಕಲಿ ದಿಖೆ ಪರ್ಸೂ ದೇಖ್ಲಿ ಉನ್ಕು, ಅಂದ್ರೆ ನಿನ್ನೆ ನೋಡಿದೀನಿ, ಮೊನ್ನೆ ನೋಡಿದೀನಿ, ಆಚೆ ಮೊನ್ನೆ ನೋಡಿದೀನಿ ಅಂತವ್ರು ಈ ರೀತಿಯಾದಂತಹ ನಾರ್ಮಲ್ ಆಗಿ ಮಾತಾಡ್ತಾರೆ. ಉಗ್ರರು ಅಂತಂದ್ರೆ ಅವರಿಗೆ ಯಾವುದೇ ಕಾರಣಕ್ಕೂ ಸಹಿತ ಭಯದ ವಾತಾವರಣವೇ ಇಲ್ಲ. ಮತ್ತೆ ಪ್ರವಾಸಿಗರನ್ನ ಈ ಹಿಂದೆ, ಯಾಕಂದ್ರೆ ಮೊನ್ನೆ ನಡೆದಿರ್ತಕ್ಕಂತಹ ಶೋಫಿಯಾನ್ನಲ್ಲಿ ನಡೆದಿರ್ತಕ್ಕಂತಹ ಹತ್ಯೆ ಇದೆಯಲ್ಲ, ಅಂದ್ರೆ 3 ಹೊಡೆದುಳಿಸುವಂತ ಕೆಲಸ ಮಾಡಿದಾರಲ್ಲ, ಅದರಲ್ಲಿ 2 ಮಾಹಿತಿ ಗೊತ್ತಾಗಿದೆ. 2023ರಲ್ಲಿ ಒಬ್ಬ, 2024ರಲ್ಲಿ ಒಬ್ಬ ಏನಂದ್ರೆ ಲಷ್ಕರ್ ಸಂಘಟನೆಗೆ ಸೇರಿದ ಅನ್ನುವಂತಹ ವಿವರ ಗೊತ್ತಾಗ್ತಿದೆ. ಅದರಲ್ಲಿ ಒಬ್ಬ ವ್ಯಕ್ತಿ ಏನಿದ್ದಾನೆ ಏನಂದ್ರೆ ಶಾಹಿದ್ ಕುಟ್ಟಿ, ಅವನು 2023ರಲ್ಲಿ ಲಷ್ಕರ್ ಎ ತೊಯ್ಬಾ ಸಂಘಟನೆಗೆ ಸೇರಿದ್ದ. ಮತ್ತೆ ಏಪ್ರಿಲ್ 8ನೇ ತಾರೀಕು ಕಳೆದ ವರ್ಷ ಒಂದು ದೊಡ್ಡ ಮಟ್ಟದಲ್ಲಿ ದಾಳಿ ಆಗುತ್ತೆ. ಅದರಲ್ಲಿ ಜರ್ಮನ್ದ 2 ಪ್ರವಾಸಿಗರು ಸತ್ತು ಹೋಗ್ಬಿಡ್ತಾರೆ, ಮತ್ತೆ ಒಂದು ಹುಡುಗ ಗಾಯ ಆಗುತ್ತಲ್ಲ. ಆ ಒಂದು ಘಟನೆಗೆ ಮೂಲವಾದಂತಹ ಕಾರಣ ಆಗಿರುವಂತದ್ದೇ ಈ ಶಾಹಿದ್. ಈ ಶಾಹಿದ್ನ ಹತ್ಯೆ ಮಾಡೋದಕ್ಕೆ ಏನಂತಂದ್ರೆ ಬಹಳಷ್ಟು ಕಾರ್ಯಾಚರಣೆ ಮಾಡ್ತಾರೆ. ಇವನಿಗೋಸ್ಕರ ಏನಂತಂದ್ರೆ ಸುಮಾರು 48 ಗಂಟೆಗಳ ಕಾಲ ಸರ್ಚ್ ಆಪರೇಷನ್ ಇಡ್ತಾರೆ. ಅದಾದ್ಮೇಲೆ ಅವನನ್ನ ಮೊನ್ನೆ ಶೋಫಿಯಾನ್ ನಲ್ಲಿ ಏನಂದ್ರೆ ಹೊಡೆದುಳಿಸುವಂತಹ ಕೆಲಸವನ್ನ ಮಾಡಿದ್ರು. ಮತ್ತೆ ಅದರ ಜೊತೆಗೆ ಏನಂದ್ರೆ ಇನ್ನೊಬ್ಬನ ಇದ್ದಾನೆ ಅದ್ನಾನ್ ಶಫಿ ಲಷ್ಕರ್ ಎ ತೊಯ್ಬಾ ಏನಂತಂದ್ರೆ 2024ರಲ್ಲಿ ಸೇರ್ಕೊಳ್ತಾನೆ. ಶೋಫಿಯಾನ್ ನಲ್ಲೂ ಸಹಿತ ಏನಂತಂದ್ರೆ ಅವನು ಶೋಫಿಯಾದ ನಿವಾಸಿಯಾಗಿರ್ತಾನೆ. ಅಂದ್ರೆ ಅಲ್ಲಿರುವಂತಹ ಜನರಿಗೆ, ಗ್ರಾಮದವರಿಗೆ, ಫಾರ್ ಎಕ್ಸಾಂಪಲ್ ಈಗ ಸುತ್ತಾಡ್ತೀನಲ್ಲ ಗ್ರಾಮ ನೋಡಿ, ಈ ಗ್ರಾಮ ಏನಿದೆ ಇವರಿಗೆ ಕಾಮನ್ ಇದು, ಇವರು ಯಾವುದೇ ಕಾರಣಕ್ಕೂ ಸಹಿತ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು. ಇಷ್ಟು ನಮಗೆ ಬೆಳಗ್ಗೆನೂ ಸಹಿತ ನಿರಂತರವಾದಂತಹ ಫೈರಿಂಗ್ ಆಗ್ತಾ ಇದೆ. ಇಲ್ಲಿರುವಂತಹ ಜನರನ್ನ ಹೊರಗಡೆ ಕಳಿಸ್ಬಿಟ್ಟಿದ್ರು. ಇಡೀ ಆಪರೇಷನ್ ಆಗೋ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಜನರು ಇರಬಾರ್ದು ಅಂತ. ಆದ್ರೆ ಏನಾಗಿದೆ ಅಂದ್ರೆ ಪರಿಸ್ಥಿತಿ ಮತ್ತೆ ಈ ಒಂದು ಘಟನೆಯನ್ನು ನೋಡೋ ಸಲುವಾಗಿ ಅಂದ್ರೆ ವಾಪಸ್ ಬರ್ತಾ ಇದ್ದಾರೆ ಜನ. ಅಂದ್ರೆ ಇವರಿಗೆ ಗನ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ರಕ್ಷತ್. ಒಬ್ರು ನೆನ್ನೆ ಮಾತಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಹಮರಕು AK-47 ಸೆ ಡರ್ ನೈ ಲಗ್ತಾ, ಹಮರಕು ಕ್ಯಾಮ್ರಾ ಸೆ ಡರ್ ಲಗ್ತಾ ಅಂತ. ಅಂದ್ರೆ ಕ್ಯಾಮ್ರಾದ ಮುಂದ್ಗಡೆ ಮಾತನಾಡೋದಕ್ಕೆ ಇವ್ರು ಏನು ಅಂದ್ರೆ ಮುಂದೆ ಬರೋದೇ ಇಲ್ವಲ್ಲ. ಆದ್ರೆ AK-47 ಇವರಿಗೆ ಕಾಮನ್. ಅಂತಹ ಪರಿಸ್ಥಿತಿ ಇಲ್ಲಿ ಇದೆ. ಅವ್ರಿಗೆ AK-47 ಅವ್ರು ಏನು ಹುಟ್ಟದಾಗಿಂದ ನೋಡ್ಕೊಂಡು ಬಂದಿರೋ ರೀತಿಯಲ್ಲಿ ಇಲ್ಲಿರುವ ವಾತಾವರಣ. ಹಾಗಾಗಿ ಇಲ್ಲಿರುವಂತವರಿಗೆ ಉಗ್ರರ ಚಟುವಟಿಕೆ, ಉಗ್ರರ ಅಡಗುತಾಣ, ಉಗ್ರರ ಜೊತೆಗೆ ಸಂಪರ್ಕ ಎಲ್ಲವೂ ಸಹಿತ ನಿರಂತರವಾಗಿರುವಂತದ್ದು. ಈ ರೀತಿಯಾದಂತಹ ಪರಿಸ್ಥಿತಿ ಈಗ ಇಲ್ಲಿರುವಂತದ್ದು. ಹಾಗಾಗಿ ಈಗ ಸದ್ಯಕ್ಕೆ 6 ಜನರ ಉಗ್ರರನ್ನ ಹೊಡೆದುಳಿಸುವಂತಹ ಕೆಲಸವನ್ನ ಸೇನೆ ಮಾಡಿರುವಂತದ್ದು. ಮತ್ತೆ ಇನ್ನೂವರೆಗೂ ಸಹಿತ ಕಾರ್ಯಾಚರಣೆ ಟ್ರಾಲ್ ನಗರದ ಗ್ರಾಮದಲ್ಲಿ ನಡೀತಾ ಇದೆ. ಇನ್ನೂ ಇಬ್ಬರು ಇದ್ದಾರೆ ಅನ್ನುವಂತಹ ಮೆಸೇಜ್ ಬಂದಿರುವಂತಹ ಕಾರಣಕ್ಕಾಗಿ ಅವರಿಗೆ ಹುಡುಕುವಂತಹ ಸರ್ಚ್ ಆಪರೇಷನ್ ನಡೀತಾ ಇದೆ. ಬಹುತೇಕ ಇವತ್ತು ಅವರಿಬ್ಬರನ್ನು ಸಹಿತ ಹೊಡೆದುರುಳಿಸ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಟೋಟಲ್ 14 ಜನರ ಲಿಸ್ಟ್ ಅನ್ನು ಮಾಡ್ಕೊಂಡಿದ್ದಾರೆ. 14 ಜನರ ಲಿಸ್ಟ್ 6 ಜನ ಸಾವಿಗೀಡಾಗಿದ್ದಾರೆ, ಅವ್ರನ್ನ ಹತ್ಯೆ ಮಾಡಲಾಗಿದೆ. ಇನ್ನೂ 8 ಜನ ಇದ್ದಾರೆ. ಆ 8 ಜನರಲ್ಲಿ ಇನ್ನೂ 2 ಇದೇ ಒಂದು ಗ್ರಾಮದಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ. ಸೊ ಅವರಿಗೋಸ್ಕರ ನಿರಂತರವಾದಂತಹ ಕಾರ್ಯಾಚರಣೆ ನಡೀತಾ ಇರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಜಗದೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.